ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಶಬರಿಮಲೆ ಹೀಗೆ ಹಲವು ದೇವಸ್ಥಾನಗಳಲ್ಲಿ ದರ್ಶನಕ್ಕೆ ಹೋಗುವಾಗ ಶರ್ಟ್ ತೆಗೆದು ಹೋಗುವ ಸಂಪ್ರದಾಯವಿದೆ. ಹಾಗಾದ್ರೆ ಈ ಸಂಪ್ರದಾಯ ಜಾರಿಯಲ್ಲಿರೋದು ಯಾಕೆ? ಜನಿವಾರ ಧರಿಸಿದ್ದಾರಾ ಇಲ್ವಾ ಅಂತ ನೋಡಲು ಈ ಆಚರಣೆ ಬಂತಾ? ಅಥವಾ ಇದರ ಹಿಂದೆ ಧಾರ್ಮಿಕತೆಯ ಅರ್ಥ ಇದೆಯಾ? ಇದರ ಹಿಂದಿರೋ ಅಸಲಿ ಕಾರಣಗಳಾದ್ರೂ ಏನು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ದಕ್ಷಿಣ ಭಾರತದ ಹಲವು ದೇವಸ್ಥಾನಗಳಲ್ಲಿ ಈ ಸಂಪ್ರದಾಯವಿದೆ. ಅದರಲ್ಲೂ ಕರ್ನಾಟಕದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಕಟೀಲು, ಹೊರನಾಡು, ಉಡುಪಿ ಸೇರಿದಂತೆ ಹಲವು ದೇವಸ್ಥಾನಗಳಲ್ಲಿ ಈ ಆಚರಣೆ ಜಾರಿಯಲ್ಲಿದೆ. ಇದನ್ನ ಹಲವರು ಹಲವು ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ಆದರೆ ಕೆಲವರು ಈ ಆಚರಣೆಯ ಹಿಂದೆ ಬ್ರಾಹ್ಮಣರ ಸಂಚಿದೆ. ಭಕ್ತರು ಜನಿವಾರ ಧರಿಸಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡೋಕೆ ಅದರ ಆಧಾರದ ಮೇಲೆ ಜನಿವಾರ ಧರಿಸಿದವರಿಗೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳಲು, ಉಳಿದ ಜಾತಿಯವರನ್ನ ದೂರ ಇಡಲು ಈ ಸಂಪ್ರದಾಯ ಬಂದಿದೆ ಅಂತ ಮಾತನಾಡ್ಕೊಳ್ತಾರೆ. ಆದರೆ ಅದು ನಿಜವಲ್ಲ. ಶರ್ಟ್ ತೆಗೆದು ದೇವರ ದರ್ಶನ ಮಾಡೋದರ ಹಿಂದೆ ಹಲವು ಕಾರಣಗಳಿವೆ. ಅವುಗಳನ್ನ ಒಂದೊಂದಾಗಿ ಹೇಳ್ತೀವಿ ನೋಡಿ. ದೇವರ ಮುಂದೆ ಎಲ್ಲರೂ ಒಂದೇ. ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಶರ್ಟ್ ಧರಿಸೋ ಸಾಮರ್ಥ್ಯ ಇರಲಿಲ್ಲ. ಕೆಲ ಶ್ರೀಮಂತರು, ಮೇಲ್ವರ್ಗದವರು ಮಾತ್ರವೇ ಶರ್ಟ್ ಧರಿಸ್ತಿದ್ರು. ಉಳಿದವರು ಧೋತಿ ಮತ್ತು ಮೇಲೊಂದು ಶಾಲ್ ಧರಿಸ್ತಿದ್ರು. ಆದರೆ ಹಿಂದೂ ಧರ್ಮದಲ್ಲಿ ದೇವರ ಮುಂದೆ ಎಲ್ಲರೂ ಸಮಾನರು. ಶ್ರೀಮಂತಿಕೆ, ಹುದ್ದೆ, ಮೇಲು ಕೀಳು ಅನ್ನೋ ದುರಹಂಕಾರ ದೇವರ ಮುಂದೆ ನಡೆಯೋದಿಲ್ಲ. ಹೀಗಾಗಿ ಪ್ರತಿಯೊಬ್ಬರೂ ಶರ್ಟ್ ತೆಗೆದು ವಿನಯವಾಗಿ ದೇವರ ಮುಂದೆ ಶರಣಾಗತಿಯಲ್ಲಿ ಹೋಗಬೇಕು. ದೇವರ ಮುಂದೆ ಸಮಾನರಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಈ ಪದ್ಧತಿ ಬೆಳೆದು ಬಂತು. ಅದು ಪ್ರಧಾನಿ ಮೋದಿಯೇ ಆಗಿರಲಿ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರೇ ಆಗಿರಲಿ, ದೇವಸ್ಥಾನದಲ್ಲಿ ಶರ್ಟ್ ತೆಗೆದು ಹೋಗಿರೋದನ್ನ ಕಾಣಬಹುದು. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರಣ. ಹಿಂದೂ ಧರ್ಮದಲ್ಲಿ ಶುದ್ಧತೆ ಕೂಡ ತುಂಬಾ ಮುಖ್ಯ. ಬಟ್ಟೆಗಳು ಧೂಳು, ಮಲಿನತೆಯಿಂದ ಕೂಡಿರೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಶರ್ಟ್ ತೆಗೆದು ದರ್ಶನ ಪಡೆಯೋದ್ರಿಂದ ಅದು ಪವಿತ್ರತೆಯಿಂದ ಕೂಡಿರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದ್ರೆ ಪ್ಯಾಂಟ್ ಅಥವಾ ಧೋತಿ ಧೂಳಾಗಿರೋದಿಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಮನುಷ್ಯರ ಎದೆ ಭಾಗವನ್ನು ಪ್ರಾಣಶಕ್ತಿ ಅಂತ ಪರಿಗಣಿಸಲಾಗಿದೆ. ದೇವರ ಮುಂದೆ ಹೋಗುವಾಗ ಆ ಆಧ್ಯಾತ್ಮಿಕ ಶಕ್ತಿ ನಮ್ಮ ದೇಹ ತಲುಪಲು ಶರ್ಟ್ ಇದ್ರೆ ಅಡ್ಡಿ ಆಗುತ್ತೆ. ಹೀಗಾಗಿ ಶರ್ಟ್ ತೆಗೆದು ಹೋಗ್ಬೇಕು. ಆಗ ಆಧ್ಯಾತ್ಮಿಕ ಶಕ್ತಿ ನೇರವಾಗಿ ನಮ್ಮ ಎದೆಯನ್ನ ಸೋಕುತ್ತೆ ಅನ್ನೋದು ನಂಬಿಕೆ. ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಕಾರಣ. ಹಿಂದೂ ದೇವಸ್ಥಾನಗಳಲ್ಲಿ ಆಗಮ ಶಾಸ್ತ್ರದ ಪ್ರಕಾರ ಪೂಜೆ, ಆಚಾರ ವಿಚಾರಗಳು ನಿರ್ಧಾರವಾಗುತ್ತವೆ. ಅದರಲ್ಲಿ ಪುರುಷರು ದೇವಸ್ಥಾನದಲ್ಲಿ ಅಥವಾ ಪೂಜೆ ಮಾಡುವಾಗ ಕಡಿಮೆ ಹೊಲಿಗೆ ಹಾಕಿರೋ ಬಟ್ಟೆಗಳನ್ನ ಧರಿಸಬೇಕು ಅಂತ ಹೇಳಲಾಗಿದೆ. ಅದೇ ಕಾರಣಕ್ಕೆ ದೇವಸ್ಥಾನಗಳಲ್ಲಿ ಅರ್ಚಕರು ಕೂಡ ಶರ್ಟ್ ಧರಿಸೋದಿಲ್ಲ, ಧೋತಿ ಮಾತ್ರ ಧರಿಸ್ತಾರೆ. ಅದರಂತೆ ಪ್ರಾಚೀನ ಭಾರತದಲ್ಲಿ ಮುಖ್ಯವಾಗಿ ಪಂಚೆ ಅಥವಾ ಧೋತಿ ಧರಿಸ್ತಿದ್ರು. ಮೇಲೆ ಶಾಲ್ ರೀತಿಯ ಉಡುಪು ಧರಿಸ್ತಿದ್ರು. ವಿದೇಶಿಗರ ಆಕ್ರಮಣದ ಬಳಿಕ ಶರ್ಟ್ ಧರಿಸೋ ಪದ್ಧತಿ ಬಂತು. ಆದರೆ ಹೊರಗೆ ಏನೇ ಬದಲಾವಣೆಗಳಾದ್ರೂ ದೇವಸ್ಥಾನದ ಒಳಗೆ ಧೋತಿ ಮತ್ತು ಶಾಲ್ ಧರಿಸೋ ಸಂಪ್ರದಾಯ ಮುಂದುವರಿದುಕೊಂಡು ಬಂತು. ಈಗಲೂ ಅದೇ ಪರಂಪರೆ ಮುಂದುವರಿದಿದೆ. ಕೇವಲ ಧೋತಿ ಧರಿಸಲು ಆಗಲ್ಲ, ಶರ್ಟ್ ಹಾಕಲು ನಾಚಿಕೆ ಆಗುತ್ತೆ ಅನ್ನೋರು ಶಾಲ್ ಧರಿಸಿಕೊಂಡು ದೇವರ ದರ್ಶನ ಮಾಡಲು ಅವಕಾಶವಿದೆ. ತಾಪಮಾನವು ಒಂದು ಕಾರಣ. ದೇವಸ್ಥಾನದ ಗರ್ಭಗುಡಿಯ ಭಾಗ ಕಂಪ್ಲೀಟ್ ಆಗಿ ಮುಚ್ಚಿದ ರೀತಿ ಇರುತ್ತೆ. ಬಿಸಿಲಿನ ಸಂದರ್ಭದಲ್ಲಿ ಅಲ್ಲಿ ತಾಪಮಾನ ಜಾಸ್ತಿ ಇರುತ್ತೆ, ತುಂಬಾ ಶೆಕೆ ಇರುತ್ತೆ. ಈ ಕಾರಣಕ್ಕೆ ಮೊದಲೆಲ್ಲ ಪುರುಷರು ದೇವಸ್ಥಾನದ ಒಳಗೆ ಹೋದಾಗ ಶರ್ಟ್ ತೆಗೆದು ಬಿಡ್ತಿದ್ರು. ಅದು ಈಗಲೂ ಮುಂದುವರಿದುಕೊಂಡು ಬಂದಿದೆ. ಉತ್ತರ ಭಾರತದ ಕೆಲ ದೇವಸ್ಥಾನಗಳಲ್ಲಿ ಶರ್ಟ್ ತೆಗೆದು ದೇವಸ್ಥಾನದ ಒಳಗೆ ಹೋಗೋ ಅಗತ್ಯವಿಲ್ಲ, ಬಟ್ಟೆ ಧರಿಸಲು ಅವಕಾಶವಿದೆ. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಇಂತಹದ್ದೇ ಸಾಂಪ್ರದಾಯಿಕ ಬಟ್ಟೆ ಧರಿಸಬೇಕು ಅನ್ನೋ ರೂಲ್ಸ್ ಇದೆ. ಕೆಲವರಿಗೆ ಮಾತ್ರವೇ ಇದೆ ವಿನಾಯಿತಿ. ಈ ಆಚರಣೆ ಕಟ್ಟುಪಾಡುಗಳಿಂದ ಕೆಲವರಿಗಷ್ಟೇ ವಿನಾಯಿತಿ ಇದೆ. ಮಹಿಳೆಯರನ್ನ ಈ ಕಟ್ಟುಪಾಡುಗಳಿಂದ ದೂರ ಇಡಲಾಗಿದೆ. ಆದ್ರೆ ಪಾರಂಪರಿಕ ಉಡುಗೆ ಮಾತ್ರವೇ ಧರಿಸಬೇಕು ಅನ್ನೋ ರೂಲ್ಸ್ ಅವರಿಗೂ ಇದೆ. ಅದು ಬಿಟ್ರೆ ಹಿರಿಯ ನಾಗರಿಕರು, ಆರೋಗ್ಯದ ಸಮಸ್ಯೆ ಇರೋರಿಗೂ ಕೆಲ ದೇವಸ್ಥಾನಗಳಲ್ಲಿ ಶರ್ಟ್ ತೆಗೆಯಲೇಬೇಕು ಅಂತ ಒತ್ತಾಯಿಸೋದಿಲ್ಲ. ಫ್ರೆಂಡ್ಸ್, ಇದು ಹಿಂದೂ ದೇವಸ್ಥಾನಗಳ ಒಳಗೆ ಯಾಕೆ ಶರ್ಟ್ ತೆಗೆದು ಹೋಗಬೇಕು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ?
ಈ ಸಂಪ್ರದಾಯ ಒಳ್ಳೆಯದಾ ಕೆಟ್ಟದ್ದಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.